ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಹೀಗೆ ಹೇಳುತ್ತಾರೆ, ವೇದಗಳಲ್ಲಿ ನಾನು ಸಾಮವೇದವಾಗಿದ್ದೇನೆ, ಮುನಿಗಳಲ್ಲಿ ನಾನು ನಾರದ ಮುನಿಯಾಗಿದ್ದೇನೆ, ಪಾಂಡವರಲ್ಲಿ ನಾನು ಮಧ್ಯಮನು ಆಗಿದ್ದೇನೆ, ಋಷಿಗಳಲ್ಲಿ ನಾನು ಭೃಗು ಮಹರ್ಷಿಯಾಗಿದ್ದೇನೆ, ಋತುಗಳಲ್ಲಿ ವಸಂತ ಕಾಲವಾಗಿದ್ದೇನೆ. ಹೀಗೆ ಎಷ್ಟೋ ಸಾಮ್ಯಗಳು ಹೇಳುತ್ತಾರೆ ಶ್ರೀಕೃಷ್ಣರು. ಹಾಗೆಯೇ ಎಲ್ಲ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮಿಕ ವಿದ್ಯೆಯಾಗಿದ್ದೇನೆ ಎಂದು ಸಹ ಹೇಳುತ್ತಾರೆ. ವಿದ್ಯೆ ಇಲ್ಲದವನು ವಿಚಿತ್ರ ಪ್ರಾಣಿ ಎನ್ನುತ್ತಾರೆ. ಅಂದರೆ ಯಾವ ವಿದ್ಯೆ ಇಲ್ಲದಿರುವವನು ಅಂದರೆ ಆಧ್ಯಾತ್ಮಿಕ ವಿದ್ಯೆ ಇಲ್ಲದಿರುವವನು ವಿಚಿತ್ರ ಪ್ರಾಣಿ. ಯಾರಿಗೆ ಆಧ್ಯಾತ್ಮಿಕ ವಿದ್ಯೆ ಇರುತ್ತದೋ ಅವನು ಪ್ರಾಣಿಯಲ್ಲ, ಪ್ರಾಣಿಪತಿ. ಆಧ್ಯಾತ್ಮಿಕತೆ ಇಲ್ಲದೆ ಇರುವವನು ಪಶು ಅಂದರೆ ಪ್ರಾಣಿ. ಆಧ್ಯಾತ್ಮಿಕತೆ ಇರುವವನು ಪ್ರಾಣಿಯಲ್ಲ, ಪ್ರಾಣಿಪತಿ. ಒಬ್ಬ ಪ್ರಾಣಿಯನ್ನು ಪ್ರಾಣಿಪತಿಯಾಗಿ ಮಾಡುವ ವಿದ್ಯೆಯೇ ಆನಾಪಾನಸತಿ ಧ್ಯಾನವು. ಧನ್ಯವಾದಗಳು.